ಮೈಗ್ರೇನ್ ಬರೋದಕ್ಕೆ ಮುಖ್ಯ ಕಾರಣ ಅನುವಂಶಿಕತೆ ಅಂದರೆ ಫ್ಯಾಮಿಲಿ ಹಿಸ್ಟ್ರಿ. ಈಗ ತಂದೆ ತಾಯಿಗಳಲ್ಲಿ ಮೈಗ್ರೇನ್ ಇದ್ದಾಗ ಮಕ್ಕಳಲ್ಲಿ ಮೈಗ್ರೇನ್ ಬರ್ತಕ್ಕಂಥದ್ದು ತುಂಬ ಸಹಜವಾಗಿ ಬರ್ತದೆ. ಎರಡನೇದು ನಿದ್ರಾಹೀನತೆ, ಸ್ಟ್ರೆಸ್ ಮಾಡ್ಕೊಳ್ಳೋದು, ಸರಿಯಾಗಿ ಊಟ ಮಾಡದೇ ಇರೋದು, ಕೆಲವು ಊಟ ತಿಂಡಿಗಳಲ್ಲಿ ಬದಲಾವಣೆ. ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ ಜಾಸ್ತಿ ತಿನ್ನೋದು, ಈ ಜಂಕ್ ಫುಡ್ ಜಾಸ್ತಿ ತಿನ್ನೋದು. ಆಮೇಲೆ ನಾನು ಹಾಗೆ ನಿದ್ರಾಹೀನತೆ ತುಂಬ ಮುಖ್ಯವಾದ ಕಾರಣ. ಈಗ ಇತ್ತೀಚೆಗೆ ಜನಗಳಲ್ಲಿ ನಿದ್ರೆ ಮಾಡ್ತಕ್ಕಂಥದ್ದು ಒಂದು ಆವರೇಜ್ ಒಂದು ದಿನಗಳಲ್ಲಿ 1 ರಿಂದ 2 ಗಂಟೆ ಕಡಿಮೆ ಆಗೋಗಿದೆ ಕಂಪೇರ್ ಟು ಒಂದು 20 ವರ್ಷಕ್ಕೆ ಹಿಂದಿನ ಸಮಯ ನೋಡಿದ್ರೆ. ಅದು ಒಂದು ತುಂಬ ಮುಖ್ಯವಾದ ಕಾರಣ. ಸ್ಟ್ರೆಸ್ಸು ಮತ್ತು ಟ್ರಾವೆಲ್ ಟೈಮ್. ನಮ್ಮ ಸಾಫ್ಟ್ವೇರ್ ಇಂಡಸ್ಟ್ರಿನಲ್ಲಿ ತುಂಬ ಜನ ಲಾಂಗ್ ಟ್ರಾವೆಲ್ ಮಾಡ್ತಾರೆ, ಒಂದು ದಿಕ್ಕಿನಿಂದ ಇನ್ನೊಂದು ದಿಕ್ಕಿಗೆ ಬೆಂಗಳೂರಿನಲ್ಲಿ. ಅಂಥವ್ರಿಗೆ ಕೂಡ ತುಂಬ ತಲೆನೋವು ಬರ್ತಕ್ಕಂಥದ್ದು ತುಂಬ ಸಾಮಾನ್ಯವಾಗಿ ಬರುತ್ತೆ. ಮತ್ತು ಕೆಲವರಲ್ಲಿ ಮಹಿಳೆಯರಲ್ಲಿ ಪೀರಿಯಡ್ಸ್ಗಿಂತ ಜಸ್ಟ್ ಮುಂಚೆ ಪ್ರೀ ಮೆನ್ಸ್ಟ್ರಿಯಲ್ ಅಥವಾ ಪೋಸ್ಟ್ ಮೆನ್ಸ್ಟ್ರಿಯಲ್ ಹೆಡೇಕ್ ಕೂಡ ತುಂಬ ಸಾಮಾನ್ಯವಾಗಿ ಬರುತ್ತೆ.